ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ತಾರತಮ್ಯ. ಲಕ್ಷ ಕೋಟಿಗಳನ್ನು ಕೊಟ್ಟರೆ ವಾಪಸ್ ಕೊಡೋದು 50,000 ಕೋಟಿ ಮಾತ್ರ. ದಾಖಲೆ ಬಿಡುಗಡೆ ಮಾಡಿ ಮೋದಿ ಸರ್ಕಾರದ ವಿರುದ್ಧ ಗುಡುಗಿದ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್. ಯಡಿಯೂರಪ್ಪ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್. ಆಕಾಂಕ್ಷಿಗಳ ಜೊತೆ ಬಿಎಸ್ವೈ ವಿಜಯೇಂದ್ರ 1-to-1 ಚರ್ಚೆ. ಈಶ್ವರಪ್ಪ, ಶೆಟ್ಟರ್, ರೇಣುಕಾಚಾರ್ಯ ಸೇರಿ ಹಲವರಿಂದ ಟಿಕೆಟ್ಗಾಗಿ ಲಾಬಿ. ನಾನು ಸಂಸದನಾದ್ರೆ ಒಬ್ಬ ಎಂಪಿ ಏನ್ ಮಾಡಬಹುದು ಮಾಡಿ ತೋರಿಸ್ತೇನೆ. ಚಿಕ್ಕಬಳ್ಳಾಪುರದಿಂದ ಸ್ಪರ್ಧೆಗೆ ಜೆಡಿಎಸ್ ವರಿಷ್ಠರಿಂದಲೂ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ತಮ್ಮ ಸ್ಪರ್ಧೆಯ ಸುಳಿವು ಬಿಟ್ಟುಕೊಟ್ಟ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್. ಇದು 4 ಗೋಡೆಗಳ ಮಧ್ಯೆ ಮಾತಾಡಬೇಕಾದ ವಿಚಾರ. ಎಲ್ಲರೂ ಕುಳಿತು ಬಗೆಹರಿಸ್ತೇವೆ. ಹಾಸನ, ಮಂಡ್ಯ ಬಿಜೆಪಿ ಉಳಿಸಿಕೊಳ್ಳುತ್ತೆಂಬ ಪ್ರೀತಂ ಗೌಡ ಹೇಳಿಕೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸ್ಪಷ್ಟನೆ. ಲಾಟ್ರಿನ ಬಂಪರ್ ಅನ್ನೋದು ಜನ ಡಿಸೈಡ್ ಮಾಡ್ತಾರೆ. ಲೋಕಸಭೆ ಚುನಾವಣೆಯಲ್ಲಿ ಮತದಾರರು ತೋರಿಸ್ತಾರೆ. ವಿಜಯೇಂದ್ರಗೆ ಲಾಟರಿ ಹೊಡೆದಿದೆ ಅಂದಿದ್ದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷರ ಟಾಂಗ್. ಲಕ್ಷ್ಮಣ್ ಸವದಿ ಸೆಳೆಯೋದಕ್ಕೆ ಕಮಲ ಪಡೆ ಕಸರತ್ತು. ನಿರಂತರವಾಗಿ ಕರೆ ಮಾಡ್ತಿರುವ ಬಿಜೆಪಿ ನಾಯಕರು ಪಂಚ ಪ್ರಶ್ನೆಗಳಿಗೆ ಉತ್ತರ ಸಿಗದೆ ಗೊಂದಲದಲ್ಲಿದ್ದಾರೆ ಸವದಿ. ಮಂತ್ರಿಯಾಗಿ ಮಗನಿಗೆ ಟಿಕೆಟ್ ಕೇಳೋದಿಲ್ಲ. ಹೈಕಮಾಂಡ್ನಿಂದಲೇ ಟಿಕೆಟ್ ಕೊಟ್ರೆ ಚುನಾವಣೆಗೆ ಹೋಗ್ತೀವಿ. ಮೃಣಾಲ್ ಹೆಬ್ಬಾಳ್ಕರ್ಗೆ ಟಿಕೆಟ್ ಕೊಡಿಸೋ ಬಗ್ಗೆ ಬೆಂಬಲಿಗರಿಗೆ ಸ್ಪಷ್ಟನೆ ನೀಡಿದ ಹೆಬ್ಬಾಳ್ಕರ್. ಮಂಡ್ಯ ಮೈತ್ರಿ ಟಿಕೆಟ್ಗಾಗಿ ಬಿಜೆಪಿ ಜೆಡಿಎಸ್ ನಡುವೆ ಫೈಟ್. ಸೈಲೆಂಟ್ ಆಗಿ ಅಭ್ಯರ್ಥಿ ಫೈನಲ್ ಮಾಡಿದ ಕಾಂಗ್ರೆಸ್. ಯಶಸ್ವಿ ಉದ್ಯಮಿ ಸ್ಟಾರ್ ಚಂದ್ರು ಕಣಕ್ಕಿಳಿಸಲು ಪ್ಲಾನ್. ಸುಮಲತಾಗೂ ಬಿಗ್ ಶಾಕ್. ರಾಜ್ಯಕ್ಕೆ 2 ದಿನಗಳ ಕಾಲ ಅಮಿತ್ ಶಾ ಪ್ರವಾಸ. ಬಿಜೆಪಿ ಚಾಣಕ್ಯ ಬರೋ ದಿನವೇ ರಾಜ್ಯ ಬಿಜೆಪಿಯ ಕೋರ್ ಕಮಿಟಿ ಸಭೆ ನಿಗದಿ ಸಾಧ್ಯತೆ. ಈ ವೇಳೆ ಚುನಾವಣೆ ತಯಾರಿ, ಅಭ್ಯರ್ಥಿಗಳ ಆಯ್ಕೆ, ಮೈತ್ರಿ ಬಗ್ಗೆ ಚರ್ಚೆ. ಸುತ್ತೂರು ಮಠದ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗ್ತಾರೆ ಅಮಿತ್ ಶಾ. ಶಾಮನೂರು ಶಿವಶಂಕರಪ್ಪ ಆಪರೇಷನ್ ಚರ್ಚೆ ನಡುವೆ ಒಂದೇ ವೇದಿಕೆ ಹಂಚಿಕೆ. ಕಾಂಗ್ರೆಸ್ ಹಿರಿಯ ನಾಯಕರ ಸೆಳೆಯುವ ಪ್ರಯತ್ನ ನಡೆಯುತ್ತಾ ಅನ್ನೋ ಚರ್ಚೆ ಶುರು. ವಾಲ್ಮೀಕಿ ಜಾತ್ರೆಗೆ ಈ ಬಾರಿ ನಟ ಕಿಚ್ಚ ಸುದೀಪ್ಗಿಲ್ಲ ಆಹ್ವಾನ. ಕಳೆದ ಬಾರಿಯಾದ ಗೊಂದಲ ಗಲಾಟೆಗಳ ಕಾರಣದಿಂದ ಕರೆಸದಿರಲು ನಿರ್ಧಾರ. ನಮ್ಮ ಸಮಾಜದ ನಾಯಕ ನಟ ಬರಲ್ಲವೆಂದು ಅಭಿಮಾನಿಗಳಲ್ಲಿ ಬೇಸರ. ಜಾತಿ ಗಣತಿ ವರದಿ ಸಲ್ಲಿಕೆಗೆ ಹಿಂದುಳಿದ ವರ್ಗಗಳ ಆಯೋಗ ಸಿದ್ಧತೆ. ಫೆಬ್ರವರಿ 2 ಅಥವಾ 3ನೇ ವಾರದಲ್ಲಿ ರಿಪೋರ್ಟ್ ಸಲ್ಲಿಕೆ. ವರದಿ ಸ್ವೀಕರಿಸಿ ಸರ್ಕಾರ ಯಾವ ಹೆಜ್ಜೆ ಇಡಲಿದೆ ಎಂಬ ಕುತೂಹಲ ಸೃಷ್ಟಿ. 100 ಹೊಸ ವಿನ್ಯಾಸದ ಕರ್ನಾಟಕ ಸಾರಿಗೆ ಬಸ್ಗಳ ಲೋಕಾರ್ಪಣೆ. ವಿಧಾನಸೌಧದ ಮುಂಭಾಗ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ರೆಸ್ಗೆ ಸಿಎಂ ಚಾಲನೆ. ಜಿಲ್ಲೆಗಳು ಮತ್ತು ಬೆಂಗಳೂರು ನಡುವೆ ಅಶ್ವಮೇಧ ಬಸ್ಗಳ ಕಾರ್ಯನಿರ್ವಹಣೆ. ಮುಜರಾಯಿ ದೇಗುಲಗಳ ಆದಾಯದಲ್ಲಿ ದಿಢೀರ್ ಹೆಚ್ಚಳ. ಶಕ್ತಿ ಯೋಜನೆಯಿಂದಾಗಿ ದೇವಸ್ಥಾನ ಭೇಟಿಯಲ್ಲೂ ಹೆಚ್ಚಿದ ಭಕ್ತ ಸಾಗರ. 2023ರಲ್ಲಿ ಬರೋಬ್ಬರಿ 390 ಕೋಟಿ ಆದಾಯ. 2022ಕ್ಕೆ ಹೋಲಿಸಿದ್ರೆ 150 ಕೋಟಿ ರೂಪಾಯಿ ಹೆಚ್ಚಳ. ಜ್ಞಾನವ್ಯಾಪಿಯ ಒಳಗಡೆ ಇರುವ ವಜೂಖಾನಾದಲ್ಲಿ ಸರ್ವೆ. ಹಿಂದೂ ಅರ್ಜಿದಾರರಿಗೆ ಗೆಲುವು ಸಿಗುತ್ತಾ? ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ನಡೆಯಲಿದೆ ವಿಚಾರಣೆ. ನಡು ರಸ್ತೆಯಲ್ಲಿ ವಾಹನಗಳು ಸಂಚರಿಸುವಾಗಲೇ ವೀಲಿಂಗ್. ಹಾಸನ ಮೈಸೂರು ರಾಷ್ಟ್ರೀಯ ಹೆದ್ದಾರಿ 373ರಲ್ಲಿ ಹೆಚ್ಚಿದ ಪುಂಡರ ಹಾವಳಿ. ಟ್ರಿಪಲ್ ರೈಡ್ ಮಾಡ್ತಾ ಇಡೀ ರಸ್ತೆ ಆವರಿಸಿಕೊಂಡು ಹುಚ್ಚಾಟ.
ದೇವನಹಳ್ಳಿಯಲ್ಲಿ ಹಣ ಡ್ರಾ ಮಾಡಲು ಹೋದ ರೈತನ ATM ಕಾರ್ಡ್ ಎಗರಿಸ್ದ. ಡ್ರಾ ಮಾಡಿಕೊಡ್ತೀನಿ ಅಂತ ಕಾರ್ಡ್ನೇ ಬದಲಿಸ್ದ. 40,500 ರೂಪಾಯಿ ಟೋಪಿ. CCTVಯಲ್ಲಿ ದೃಶ್ಯ ಸೆರೆ. ಹಾಸನದ ಇರುಕುರಹಳ್ಳಿ ಗ್ರಾಮಕ್ಕೆ ಕೊಲೆಗಾರ ಒಂಟಿ ಸಲಗ ಎಂಟ್ರಿ. ನರಹಂತಕ ಕಾಡಾನೆ ಕರಡಿಯನ್ನ ಸೆರೆ ಕಂಡು ಗ್ರಾಮಸ್ಥರು ಗಾಬರಿ. ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದು ಸೆರೆ ಹಿಡಿಯಬೇಕು ಅಂತ ಜನರ ಆಗ್ರಹ. ಮೊಹಲ್ಲಾ ಕ್ಲಿನಿಕ್ನಲ್ಲಿ ಭಾರಿ ಗೋಲ್ಮಾಲ್. ದೆಹಲಿ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯೇ ಸಿಎಂ ಕೇಜ್ರಿವಾಲ್ಗೆ ಮುಜುಗರ ತರುತ್ತಾ? ACB ತನಿಖೆಯಲ್ಲಿ ಗೋಲ್ಮಾಲ್ ಬಯಲು. 2 ಲ್ಯಾಬ್ಗಳಲ್ಲಿ ಸುಳ್ಳು ಟೆಸ್ಟ್ಗಳು ಮಾಡಿರೋದು ಬಯಲಿಗೆ. ಜಾರ್ಖಂಡ್ನ ನೂತನ ಸಿಎಂಗೆ ಇಂದು ಅಗ್ನಿ ಪರೀಕ್ಷೆ. ವಿಧಾನಸಭೆಯಲ್ಲಿ ವಿಶ್ವಾಸ ಮತಯಾಚಿಸಲಿರುವ ಚಂಪಾಯ್ ಸೊರೆನ್. ಆಪರೇಷನ್ ಭೀತಿಯಿಂದ ರೆಸಾರ್ಟ್ಗೆ ಹೋಗಿದ್ದ ಮೈತ್ರಿ ಶಾಸಕರು ರಾಂಚಿಗೆ ವಾಪಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.